ಅರುಂಧತಿ, ಒಂದು ನಿಮಿಷ ನೀನು ಇಲ್ಲೇ ಇರು, ನಾನು ಒಳಗೆ ಹೋಗಿ ಬರ್ತೀನಿ. ಅರುಂಧತಿ, ನೀನು ಒಳಗಡೆ ಬಾ. ಎಕ್ಸ್ಕ್ಯೂಸ್ ಮೀ. ಹೇಳಿ. ಇಲ್ಲಿ ಪುಷ್ಪಕ್ ಅಂತ ಒಬ್ರು ರೂಮ್ ಮಾಡ್ಕೊಂಡಿದ್ದಾರಲ್ಲ, ಅವರು ಯಾವ ರೂಮಲ್ಲಿದ್ದಾರೆ ಅಂತ ಸ್ವಲ್ಪ ನೋಡಿ ಹೇಳ್ತೀರಾ? ಪುಷ್ಪಕ್ ಅಂತನಾ? ನೀವು ಈ ಹೋಟ್ಲವ್ರೇನಾ? ಹೌದು. ನೀವು ಸ್ವಲ್ಪ ಡ್ರಿಂಕ್ಸ್ ಮಾಡಿದ್ದೀರಾ ಅಂತ ಅನ್ಸುತ್ತೆ. ಇದೆಲ್ಲ ಕಾಮನ್ ಬಿಡಿ ಸರ್. ಅವ್ರು ಎಲ್ಲಿದ್ದಾರೆ ಅಂತ ಸ್ವಲ್ಪ ಹೇಳ್ತೀರಾ? ಅದೇ ಉದ್ದಕ್ಕೆ ಬೆಳ್ಳಗಿದಾರಲ್ಲ ಅವರು. ಹೌದು, ಅವರೇ. ಬನ್ನಿ ಸರ್, ತೋರಿಸ್ತೀನಿ. ಸರ್, ನಿಮ್ಮ ಕಡೆಯವ್ರು ಬಂದಿದ್ದಾರೆ. ಏಯ್, ಏನೋ ಏನೋ ಇದೆಲ್ಲ? ನನ್ನ ಮಾನ ಮರ್ಯಾದೆ ತೆಗಿಬೇಕು ಅಂತ ಡಿಸೈಡ್ ಮಾಡಿದ್ಯಾ ನೀನು? ಛೇ, ನಾವೇನು, ನಮ್ಮ ಅಂತಸ್ತೇನು? ನೀನು ಇಂಥ ಜಾಗದಲ್ಲಿರೋವಂಥದ್ದು ಏನೋ ನಿನ್ನ ಕರ್ಮ. ನೀವು ನಿಮ್ಮ ಮಗನ ಮೇಲಿರೋ ಪ್ರೀತಿಗೋಸ್ಕರ ಇಲ್ಲಿಗೆ ಬಂದಿದ್ದೀರಾ ಅನ್ಕೊಂಡೆ. ಆದ್ರೆ ನೀವು ನಿಮ್ಮ ಸ್ಟೇಟಸ್ಸು, ನಿಮ್ಮ ಘನತೆ, ನಿಮ್ಮ ಗೌರವ ಎಲ್ಲ ಹಾಳಾಗುತ್ತೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿಗೆ ಬರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಡ್ಯಾಡ್. ಪ್ರತಿಷ್ಠೆ, ಘನತೆ, ಗೌರವ ಇದೆಲ್ಲ ಯಾರಿಗೋಸ್ಕರ ಸಂಪಾದನೆ ಮಾಡಿದ್ದೀನಿ? ನಿನಗೋಸ್ಕರ ತಾನೇ? ಸಾರಿ ಡ್ಯಾಡ್, ನೀವು ಒಂದು ದೊಡ್ಡ ಮರ. ಆ ಮರದ ನೆರಳಲ್ಲಿ ನಾನು ನನ್ನ ಅಸ್ತಿತ್ವನೇ ಕಳ್ಕೋತಾ ಇದ್ದೀನಿ. ನನ್ನ ನೆರಳನ್ನ ನಿಮ್ಮ ಪ್ರತಿಷ್ಠೆ ಅನ್ನೋ ನೆರಳು ಮುಚ್ಚಾಗ್ತಿದೆ. ಎಲ್ರೂ ಹೇಳ್ತಾರೆ ಮರ ಆಮ್ಲಜನಕ ಕೊಡುತ್ತೆ ಅಂತ. ಅಲ್ಲಿ ಉಸಿರಾಟಕ್ಕೆ ಯಾವುದೇ ರೀತಿ ತೊಂದರೆ ಇರಲ್ಲ. ಆದ್ರೆ ಇಲ್ಲಿ ನಿಮ್ಮ ಸೋ ಕಾಲ್ಡ್ ಸ್ಟೇಟಸ್ ಕೆಳಗೆ ನನಗೆ ಉಸಿರಾಡಕ್ಕೆ ತೊಂದರೆ ಆಗ್ತಿದೆ ಡ್ಯಾಡ್. ಏನ್ ನಿನ್ ಮಾತಿನ ಅರ್ಥ? ನಿಮಗಿನ್ನೂ ಅರ್ಥ ಆಗಿಲ್ವಾ ಡ್ಯಾಡ್? ನಿಮಗೆ ನಿಮ್ಮ ಸೋ ಕಾಲ್ಡ್ ಸ್ಟೇಟಸ್ ಇಂಪಾರ್ಟೆಂಟ್ ಅನ್ನೋದಾದ್ರೆ ನಾನು ಆ ಸ್ಟೇಟಸ್ ಕೆಳಗೆ ಬದುಕೋದಕ್ಕೆ ಇಷ್ಟಪಡಲ್ಲ. ಅದಕ್ಕೆ ನಾನು ನನ್ನ ಕಾಲ ಮೇಲೆ ನಿಂತ್ಕೋಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆ ಬೇರೆ ಎಲ್ಲಾದ್ರೂ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೋತೀನಿ. ನಿಮ್ಮ ಮಗ ನಿಮ್ಮ ಪಾಲಿಗೆ ಸತ್ ಹೋದ ಅಂತ ಅನ್ಕೊಡಿ. ದಯವಿಟ್ಟು ನನಗೆ ತೊಂದರೆ ಕೊಡಬೇಡಿ. ಪುಷ್ಪಕ್, ಏನ್ ಮಾತಾಡ್ತಿದ್ಯಾ ನೀನು? ಅವ್ರು ಎಷ್ಟೇ ಆದ್ರೂ ನಿಮ್ ತಂದೆ. ಅವ್ರ ಮಗ ಬಂದು ಇಂಥ ಜಾಗದಲ್ಲಿ ಉಳ್ಕೊಂಡಿದ್ದಾನೆ ಅಂದ್ರೆ ಸಮಾಜದಲ್ಲಿ ಅವ್ರಿಗೆ ಗೌರವ, ಪ್ರತಿಷ್ಠೆ ಏನಾಗ್ಬೇಕು? ನೀನೇ ಯೋಚನೆ ಮಾಡಿ ನೋಡು. ಏನಾಗ್ಬೇಕು ಪುಷ್ಪಕ್? ಮೇಡಮ್, ನಿಮಗೆ ಇವ್ರ ಬಗ್ಗೆ ಗೊತ್ತಿಲ್ಲ. ಇವರು ನಿಮ್ಮಷ್ಟು ಒಳ್ಳೆಯವರಲ್ಲ ಮೇಡಮ್. ಇಲ್ಲಿ ನೋಡು ಪುಷ್ಪಕ್,
ನಿನಗೆ ನಿನ್ನ ಜೀವನದಲ್ಲಿ ನಿನ್ನ ಕಾಲ್ ಮೇಲೆ ನಿಲ್ಬೇಕು ಅನ್ನೋ ಹಠ ಬಂದಿದೆ ಅಂತಂದ್ರೆ ತಂದೆಯಾಗಿ ಅದು ನನಗೂ ಖುಷಿ ಕೊಡುತ್ತೆ. ಆದ್ರೆ ನೀನು ಇಂಥ ಜಾಗದಲ್ಲೆಲ್ಲ ಬಂದು ಇರಬಾರ್ದು ಕಣೋ. ಇವಾಗೇನು, ನಿನಗೆ ನಮ್ಮ ಜೊತೆ ಬಂದಿರೋದಕ್ಕೆ ಇಷ್ಟ ಇಲ್ಲ ಅಷ್ಟೇ ತಾನೇ? ಸರಿ, ಹಾಗಾದ್ರೆ ಈಗಲೇ ನಿನಗೊಂದು ಫ್ಲ್ಯಾಟ್ ಅರೇಂಜ್ ಮಾಡ್ತೀನಿ. ನೀನು ಬೇಕಾದ್ರೆ ಅದರಲ್ಲೇ ಇರು. ನಿನಗೇನು ಇಷ್ಟನೋ ಅದನ್ನು ಮಾಡ್ಕೋ, ಓಕೆ? ಡ್ಯಾಡ್, ನಿಮಗಿನ್ನೂ ನನ್ನ ಮಾತು ಅರ್ಥ ಆಗ್ತಿಲ್ಲ ಅಂತ ಅನ್ಸುತ್ತೆ. ನನಗೆ ನಿಮ್ಮ ಸಂಪಾದನೆಯಲ್ಲಿ ಒಂದು ಬಿಡು ಕಾಸು ಬೇಕಾಗಿಲ್ಲ ಅಂತ ಹೊರಟಿರೋದು. ಅಂಥದ್ರಲ್ಲಿ ನೀವು ಫ್ಲ್ಯಾಟ್ ಕೊಡ್ತೀನಿ ಅಂದರೆ ನಾನು ಏನು ಮಾಡಲಿ ಡ್ಯಾಡ್? ಪುಷ್ಪಕ್, ದಯವಿಟ್ಟು ಹಠ ಮಾಡಬೇಡ. ನೀನ್ ಹೇಳಿದ್ದಕ್ಕೆಲ್ಲರೂ ಒಪ್ಕೊಳ್ತಿದಾರ ತಾನೇ? ನೀನು ಅವ್ರು ಹೇಳಿದ್ದಕ್ಕೆ ಒಪ್ಕೋಬೇಕು ತಾನೇ? ಮೇಡಮ್, ಇವ್ರಿಗಾಗ್ಲಿ ಇವ್ರ ಹೆಂಡತಿಗಾಗ್ಲಿ ಮಗನ ಮೇಲೆ ಮಮಕಾರ ಇಲ್ಲ ಮೇಡಮ್. ಅವನ ಬಗ್ಗೆ ಒಂದು ಚೂರು ಕೇರ್ ಇಲ್ಲ. ನಾನು ಮೈನಾನ್ ಇಷ್ಟಪಡ್ತಾ ಇದ್ದೀನಿ, ಆ ವಿಷಯ ಇವ್ರಿಗೆ ಗೊತ್ತು. ಆದ್ರೆ ಇವ್ರು ಅದ್ರ ಬಗ್ಗೆ ಏನು ಯೋಚನೆ ಮಾಡ್ತಿಲ್ಲ ಮೇಡಮ್. ಈಗ ನಾನು ಇಲ್ಲಿ ಈ ಲೋಕಲ್ ಲಾಡ್ಜಲ್ಲಿ ಇದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವ್ರು ಇಲ್ಲಿಗೆ ಬಂದಿದ್ದಾರೆ. ಅದು ಏನಕ್ಕೆ ಹೇಳಿ? ಇವ್ರು ಸೋ ಕಾಲ್ಡು ರೆಸ್ಪೆಕ್ಟು, ಗೌರವ, ಪ್ರೆಸ್ಟೀಜ್ ಹಾಳಾಗುತ್ತೆ ನೋಡಿ, ಅದಕ್ಕೆ. ಸೋ ಮೀನ್ ಹೀಸ್. ಇಲ್ಲ ಅಂದಿದ್ರೆ ನನ್ನ ಕಡೆ ತಿರುಗು ನೋಡ್ತಿರ್ಲಿಲ್ಲ. ಪುಷ್ಪಕ್, ಅವ್ರಿಗೆ ನಿನ್ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ಅವ್ರು ಇಲ್ಲಿವರೆಗೂ ನಿನ್ಗೋಸ್ಕರ ಯಾಕೆ ಬರ್ತಿದ್ರು? ರಾತ್ರಿಯಿಂದ ನಿನ್ನನ್ನ ಅವ್ರು ನೆನೆಸ್ಕೊಂಡು ಕೊರಗ್ತಿದ್ದಾರೆ. ದಯವಿಟ್ಟು ಅರ್ಥ ಮಾಡ್ಕೋ ಪುಷ್ಪಕ್, ಅವ್ರ ಜೊತೆ ಹೋಗು. ಮೇಡಮ್, ಇವ್ರಿಗೆ ನಿಜವಾಗ್ಲೂ ಮಗ ಅನ್ನೋ ಪ್ರೀತಿ ನನ್ನ ಮೇಲೆ ಇದ್ರೆ ನಾನು ಮೈನಾನ ಇಷ್ಟಪಡ್ತಿದ್ದೀನಿ. ಅವಳನ್ನೇ ಮದ್ವೆ ಆಗೋದು. ಅದ್ರ ಬಗ್ಗೆ ಇವರಿಬ್ರು ಸೇರಿ ಏನ್ ನಿರ್ಧಾರ ತಗೊಳ್ತಾರೋ ತಗೊಳ್ಳಿ. ಅಲ್ಲಿವರೆಗೂ ನಾನು ಯಾರ ಜೊತೆನೂ ಮಾತು ಆಡಲ್ಲ. ಅವ್ರು ಇಲ್ಲಿಗೆ ಬರೋದು ಬೇಡ. ಅದ್ರ ಅವಶ್ಯಕತೆನೂ ನನಗಿಲ್ಲ. ನಿಂತು ಪ್ರಯೋಜನ ಇಲ್ಲ. ಬನ್ನಿ ಹೋಗೋಣ. ಸರ್, ಸರ್, ಓ, ನಿನ್ನ ಸಪೋರ್ಟಿಂದ ನೀನ ಪುಷ್ಪಕ್ ಹೀಗೆಲ್ಲ ಆಡ್ತಿರೋದು? ಛೇ,